ಮಾಡ್ತೀವಿ ಸರ್, ಮಂಡಿಸ್ತಿರೋ ಸದನದಲ್ಲಿ ಏನಾಗುತ್ತೆ? ಸಿಎಂ ಅವರು ಸ್ವೀಕಾರ ಮಾಡಿದ್ದು ಸಿದ್ದರಾಮಯ್ಯ ಹಿಂದಿನ ನೋಡಿ, ಅದಿನ್ನೂ ಕೂಡ ಕ್ಯಾಬಿನೆಟಿಗೆ ಬಂದಿಲ್ಲ. ಬಂದಾಗ ಚರ್ಚೆ ಮಾಡಿ ನೋಡ್ತೀವಿ. BJPಗೆ ಏನಕ್ಕೆ ಅಷ್ಟು ಆತಂಕ ಇದೆ? ಅವರು ಜಾತಿ ಗಣತಿ ಮಾಡಬೇಕಂದ್ರೆ ಫಸ್ಟು ಎಲ್ಲ BJP ರೂಲ್ಡ್ ಸ್ಟೇಟ್ಸ್ನಲ್ಲಿ ಮಾಡಿ, ಗುಜರಾತಲ್ಲಿ ಮಾಡಿ, MP ನಲ್ಲಿ ಮಾಡಿ, ಉತ್ತರ ಪ್ರದೇಶದಲ್ಲಿ ಮಾಡಿ, ದೇಶಾದ್ಯಂತ ಮಾಡಿ, ಜಿತ್ನಿ ಆಬಾದಿ ಉತ್ನಾ ಹಕ್ ಅಂದ್ಬಿಟ್ಟು ಏನು ಸ್ಲೋಗನ್ಗಳಿಗೆ ಅವರು ಕೂಡ ಬೆಂಬಲಿಸ್ತಾ ಇದ್ದಾರೆ, ಒಳ್ಳೆಯದೇ. ಫಸ್ಟ್ ಅಲ್ಲಿ ಮಾಡಿಬಿಟ್ಟು ನಮಗೆ ಉಪದೇಶ ಮಾಡೋಕ್ಕೆ ಹೇಳಿ. ಲೀಗಲ್ ಸಪೋರ್ಟ್ ಕೊಡ್ತೀವಿ ಅಂತ ಮಹಾರಾಷ್ಟ್ರದವರು ಹೇಳಿದ್ದಾರೆ. ನೋಡಿ, ಅವರ ಸಂಘಟನೆಗಳಿಗೆ ಅವ್ರೇನು ಸಪೋರ್ಟ್ ಮಾಡಬೇಕು ಅವ್ರು ಮಾಡ್ಕೊಳ್ಳಿ. ಅದೇ ನಮ್ಮದು ಲೋಕಲ್ ಸ್ಟ್ಯಾಂಡೇ ಇಲ್ಲ ಅದಕ್ಕೆ. ಆದರೆ ನಮ್ಮ ನೆಲ ಜಲ ನಾಡಿನ ವಿಚಾರ ಭಾಷೆ ವಿಚಾರ ಬಂದಾಗ ನಾವು ಕೂಡ ಹಿಂಸರಿಯೋದಿಲ್ಲ. ಅವ್ರೇನು ಮಾಡಬೇಕೋ ಮಾಡಲಿ. ಅವ್ರು MESಸಿಗನ ಬ್ಯಾಕ್ ಮಾಡಲಿ, ಬೇರೆ ಏನಾದಕ್ಕನ ಬ್ಯಾಕ್ ಮಾಡಲಿ. ಆದರೆ ಮಹಾರಾಷ್ಟ್ರ ಅವ್ರು ಇರ್ಬೋದು, ಗೋವಾದವ್ರು ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಏನೇ ಗಡಿ ವಿಚಾರ ಇದ್ರೂ ಅಲ್ಟಿಮೇಟ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಲ್ಲ. ಯಾರೋ ಒಬ್ಬರು ಸಂಘಟನೆ ಹೇಳ್ತಾರೆ, ಒಬ್ಬರು ಮುಖ್ಯಮಂತ್ರಿ ಹೇಳ್ತಾರೆ, ಮಂತ್ರಿ ಹೇಳ್ತಾರೆ ಅಂದ ತಕ್ಷಣವೇ ನಾವು ಹೆಂಗೆ ಬೇಕು ಹಾಗೆ ಅಡ್ಡತಿಡ್ಡ ಗೆರೆಗಳನ್ನು ಎಳೆಯೋಕ್ಕಾಗೋದಿಲ್ಲ. ಇದೆಲ್ಲ ರಿಆರ್ಗನೈಸೇಷನ್ ಸಮಿತಿ ಮುಖಾಂತರ ಆಗಿದೆ. ಭಾಷಾವಾರು ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಕಮಿಟಿನಲ್ಲಿ ಕೂತಾಗ ಆಗಿರೋದು ಇವೆಲ್ಲನೂ. ಏನೇ ಇದ್ರು ಮಾಡಲಿ, ಅವ್ರು ಬ್ಯಾಕ್ ಮಾಡಲಿ. ಯಾವಾಗ್ಲೂ ಗಡಿಯಲ್ಲಿ ಕಿತಾಪತಿ ತೆಗಿತೀರಿ. ಈಗ ಸರ್ಕಾರನೇ ಸಪೋರ್ಟ್ ಕೊಡ್ತೀವಿ ಅಂತಂದ್ರೆ ಅವ್ರ ಉಪಟಳ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇಫ್ ಗವರ್ಮೆಂಟ್ ಈಸ್ ಬ್ಯಾಕಿಂಗ್ ದೆಮ್ ಅಪ್ ಲೀಗಲಿ, ದರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ. ಬಟ್ ಯಾವುದೇ ಬೇರೆ ರೀತಿಯಾಗಿ ಅವರಿಗೆ ಬ್ಯಾಕ್ ಮಾಡೋದಾಗಲಿ ಅಥವಾ ಇಲ್ಲಿ ಬಂದು ಘರ್ಷಣೆಗೆ ಅವಕಾಶ ಮಾಡಿಕೊಡೋದಾಗಲಿ ಅದು ಮಾಡಬಾರ್ದು. ಅದಕ್ಕೆ ಮಾಡೋಕ್ಕೆ ನಮ್ಮ ಕಡೆಯೂ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಇದು ವಾರ್ನಿಂಗನ್ನ ತಿಳ್ಕೊಳ್ಳಿ ಅಥವಾ ಕಿವಿ ಮಾತಂತ ತಿಳ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಬಂದು ನೀವು ಪುಂಡಾಟಿಕೆ ಮಾಡೋದು, ಬೇರೆ ಬೇರೆ ರೀತಿಯಾಗಿ ಹೋರಾಟ ಮಾಡೋದು, ಘರ್ಷಣೆಗಳಿಗೆ ಆಸ್ಪದ ಮಾಡಿಕೊಡೋದು ನಾವು ಅಲೌ ಮಾಡೋದಿಲ್ಲ. ನೀವು ಮಾಡಿ, ಕಾನೂನು ಹೋರಾಟ ಮಾಡಿ, ನಿಮ್ಮ ಬೇಡಿಕೆ ಏನಿದೆ ಪ್ರಸ್ತಾಪ ಮಾಡಿ, ವಾಟ್ ಎವರ್ ಈಸ್ ವಿತಿನ್ ಲೀಗಲ್ ಆ್ಯಂಬಿಟ್ ಮಾಡಿ, ನಮಗೇನು ತಕರಾರಿಲ್ಲ. ನಾವು ಕೂಡ ಮಾಡ್ತೀವಿ. ಹಾಗಂತ ನೀವು ಎಲ್ಲದಕ್ಕೂ ಸಪೋರ್ಟ್ ಮಾಡೋದು ಆ್ಯಸ್ ಅ ಗೌರ್ಮೆಂಟ್ ಈಸ್ ನಾಟ್ ಆಕ್ಸೆಪ್ಟೇಬಲ್. ಆ್ಯಂಡ್ ಐ ಆಮ್ ಶ್ಯೂರ್ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅಷ್ಟು ಪ್ರಬುದ್ಧತೆ, ಅಷ್ಟು ಪ್ರಜ್ಞೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ.